ನಾಡಿನಾದ್ಯಂತ ಮಹಾಶಿವರಾತ್ರಿಯ ಸಡಗರ ಸಂಭ್ರಮ ಮನೆ ಮಾಡಿದೆ. ಮೈಸೂರಿನಲ್ಲಿ ವಿಶೇಷ ಶಿವರಾತ್ರಿ ಆಚರಣೆ ನಡೀತಾ ಇರುವಂತದ್ದು. ತ್ರಿನೇಶ್ವರ ದೇಗುಲದಲ್ಲಿ ಶಿವಲಿಂಗಕ್ಕೆ ವಿಶೇಷ ಪೂಜೆಯನ್ನ ನೆರವೇರಿಸಲಾಗ್ತಾ ಇದೆ. ಮುಂಜಾನೆಯಿಂದಲೇ ಪೂಜಾ ಕೈಂಕರ್ಯಗಳು ಆರಂಭ ಆಗಿದೆ. ಇದು ತ್ರಿನೇಶ್ವರನಿಗೆ ರುದ್ರಾಭಿಷೇಕ ಆಗಿರಬಹುದು, ಕುಂಕುಮಾರ್ಚನೆ, ಶಿವಲಿಂಗಕ್ಕೆ ಚಿನ್ನದ ಮುಖವಾಡವನ್ನ ಹಾಕಿ ಅಭಿಷೇಕವನ್ನ ಮಾಡಲಾಗ್ತಾ ಇದೆ. ಮುಖವಾಡ ಧಾರಣೆ ಕೂಡ ಆಗಿರುವಂತದ್ದು. ವರ್ಷಕ್ಕೊಮ್ಮೆ ಧಾರಣೆ ಮಾಡುವಂತಹ ಚಿನ್ನದ ಮುಖವಾಡ ಇದಾಗಿರುತ್ತೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಚಿನ್ನದ ಮುಖವಾಡ ಧಾರಣೆ ಮಾಡಿ ಪೂಜೆ ಪುನಸ್ಕಾರವನ್ನ ನೆರವೇರಿಸಲಾಗ್ತಾ ಇದೆ. ಮುಂಜಾನೆಯಿಂದಲೇ ಪೂಜೆ ಕೈಂಕರ್ಯಗಳು, ಕುಂಕುಮಾರ್ಚನೆ, ಅಭಿಷೇಕ ಆರಂಭವಾಗಿರುವಂತದ್ದು. ರಾತ್ರಿಯವರೆಗೂ ಕೂಡ, ಬೆಳಗ್ಗೆಯಿಂದ ರಾತ್ರಿಯವರೆಗೂ ಕೂಡ ದೇವರ ದರ್ಶನಕ್ಕೆ, ಶಿವನನ್ನ ಕಣ್ತುಂಬಿಕೊಳ್ಳೋದಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಡಲಾಗಿದೆ. ಜಯಚಾಮರಾಜೇಶ್ವರದ ಒಡೆಯರ್ ಕಾಣಿಕೆ ರೂಪದಲ್ಲಿ ನೀಡಿದಂತಹ ಒಂದು ಚಿನ್ನದ ಮುಖವಾಡವನ್ನ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರುವಂತದ್ದು. ಆ ಚಿನ್ನದ ಮುಖವಾಡದ ಧಾರಣೆ ಆದ ನಂತರ ಪೂಜೆ ಪುನಸ್ಕಾರ ಕೈಂಕರ್ಯಗಳನ್ನ ಕೈಗೊಳ್ಳಲಾಗಿದೆ. 1952 ಹರಕೆಯ ರೂಪದಲ್ಲಿ ನೀಡಿದ್ರು ಅನ್ನುವಂತಹ ಮಾಹಿತಿ ಕೂಡ ಇರುವಂತದ್ದು. ಶ್ರೀ ಕಂಠದತ್ತ ನರಸಿಂಹ ಹರದ ಜನ್ಮದ ನೆನಪಿನಾರ್ಥವಾಗಿ ನೀಡಿದಂತಹ ಒಂದು ಚಿನ್ನದ ಮುಖವಾಡ. ನಾಡಿನಾದ್ಯಂತ ಮಹಾಶಿವರಾತ್ರಿಯ ಸಡಗರ ಸಂಭ್ರಮ ಮನೆ ಮಾಡಿದೆ. ಮೈಸೂರಿನಲ್ಲಿ ವಿಶೇಷ ಶಿವರಾತ್ರಿ ಆಚರಣೆ ನಡೀತಾ ಇರುವಂತದ್ದು. ತ್ರಿನೇಶ್ವರ ದೇಗುಲದಲ್ಲಿ ಶಿವಲಿಂಗಕ್ಕೆ ವಿಶೇಷ ಪೂಜೆಯನ್ನ ನೆರವೇರಿಸಲಾಗ್ತಾ ಇದೆ. ಮುಂಜಾನೆಯಿಂದಲೇ ಪೂಜಾ ಕೈಂಕರ್ಯಗಳು ಆರಂಭ ಆಗಿದೆ. ಇದು ತ್ರಿನೇಶ್ವರನಿಗೆ ರುದ್ರಾಭಿಷೇಕ ಆಗಿರಬಹುದು, ಕುಂಕುಮಾರ್ಚನೆ, ಶಿವಲಿಂಗಕ್ಕೆ ಚಿನ್ನದ ಮುಖವಾಡವನ್ನ ಹಾಕಿ ಅಭಿಷೇಕವನ್ನ ಮಾಡಲಾಗ್ತಾ ಇದೆ. ಮುಖವಾಡ ಧಾರಣೆ ಕೂಡ ಆಗಿರುವಂತದ್ದು. ವರ್ಷಕ್ಕೊಮ್ಮೆ ಧಾರಣೆ ಮಾಡುವಂತಹ ಚಿನ್ನದ ಮುಖವಾಡ ಇದಾಗಿರುತ್ತೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಚಿನ್ನದ ಮುಖವಾಡ ಧಾರಣೆ ಮಾಡಿ ಪೂಜೆ ಪುನಸ್ಕಾರವನ್ನ ನೆರವೇರಿಸಲಾಗ್ತಾ ಇದೆ. ಮುಂಜಾನೆಯಿಂದಲೇ ಪೂಜೆ ಕೈಂಕರ್ಯಗಳು, ಕುಂಕುಮಾರ್ಚನೆ, ಅಭಿಷೇಕ ಆರಂಭವಾಗಿರುವಂತದ್ದು. ರಾತ್ರಿಯವರೆಗೂ ಕೂಡ, ಬೆಳಗ್ಗೆಯಿಂದ ರಾತ್ರಿಯವರೆಗೂ ಕೂಡ ದೇವರ ದರ್ಶನಕ್ಕೆ, ಶಿವನನ್ನ ಕಣ್ತುಂಬಿಕೊಳ್ಳೋದಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಡಲಾಗಿದೆ. ಜಯಚಾಮರಾಜೇಶ್ವರದ ಒಡೆಯರ್ ಕಾಣಿಕೆ ರೂಪದಲ್ಲಿ ನೀಡಿದಂತಹ ಒಂದು ಚಿನ್ನದ ಮುಖವಾಡವನ್ನ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರುವಂತದ್ದು. ಆ ಚಿನ್ನದ ಮುಖವಾಡದ ಧಾರಣೆ ಆದ ನಂತರ ಪೂಜೆ ಪುನಸ್ಕಾರ ಕೈಂಕರ್ಯಗಳನ್ನ ಕೈಗೊಳ್ಳಲಾಗಿದೆ. 1952 ಹರಕೆಯ ರೂಪದಲ್ಲಿ ನೀಡಿದ್ರು ಅನ್ನುವಂತಹ ಮಾಹಿತಿ ಕೂಡ ಇರುವಂತದ್ದು. ಶ್ರೀ ಕಂಠದತ್ತ ನರಸಿಂಹ ಹರದ ಜನ್ಮದ ನೆನಪಿನಾರ್ಥವಾಗಿ ನೀಡಿದಂತಹ ಒಂದು ಚಿನ್ನದ ಮುಖವಾಡ.
ನಾಡಿನಾದ್ಯಂತ ಮಹಾಶಿವರಾತ್ರಿಯ ಸಡಗರ ಸಂಭ್ರಮ ಮನೆ ಮಾಡಿದೆ. ಮೈಸೂರಿನಲ್ಲಿ ವಿಶೇಷ ಶಿವರಾತ್ರಿ ಆಚರಣೆ ನಡೀತಾ ಇರುವಂತದ್ದು. ತ್ರಿನೇಶ್ವರ ದೇಗುಲದಲ್ಲಿ ಶಿವಲಿಂಗಕ್ಕೆ ವಿಶೇಷ ಪೂಜೆಯನ್ನ ನೆರವೇರಿಸಲಾಗ್ತಾ ಇದೆ. ಮುಂಜಾನೆಯಿಂದಲೇ ಪೂಜಾ ಕೈಂಕರ್ಯಗಳು ಆರಂಭ ಆಗಿದೆ. ಇದು ತ್ರಿನೇಶ್ವರನಿಗೆ ರುದ್ರಾಭಿಷೇಕ ಆಗಿರಬಹುದು, ಕುಂಕುಮಾರ್ಚನೆ, ಶಿವಲಿಂಗಕ್ಕೆ ಚಿನ್ನದ ಮುಖವಾಡವನ್ನ ಹಾಕಿ ಅಭಿಷೇಕವನ್ನ ಮಾಡಲಾಗ್ತಾ ಇದೆ. ಮುಖವಾಡ ಧಾರಣೆ ಕೂಡ ಆಗಿರುವಂತದ್ದು. ವರ್ಷಕ್ಕೊಮ್ಮೆ ಧಾರಣೆ ಮಾಡುವಂತಹ ಚಿನ್ನದ ಮುಖವಾಡ ಇದಾಗಿರುತ್ತೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ಚಿನ್ನದ ಮುಖವಾಡ ಧಾರಣೆ ಮಾಡಿ ಪೂಜೆ ಪುನಸ್ಕಾರವನ್ನ ನೆರವೇರಿಸಲಾಗ್ತಾ ಇದೆ. ಮುಂಜಾನೆಯಿಂದಲೇ ಪೂಜೆ ಕೈಂಕರ್ಯಗಳು, ಕುಂಕುಮಾರ್ಚನೆ, ಅಭಿಷೇಕ ಆರಂಭವಾಗಿರುವಂತದ್ದು. ರಾತ್ರಿಯವರೆಗೂ ಕೂಡ, ಬೆಳಗ್ಗೆಯಿಂದ ರಾತ್ರಿಯವರೆಗೂ ಕೂಡ ದೇವರ ದರ್ಶನಕ್ಕೆ, ಶಿವನನ್ನ ಕಣ್ತುಂಬಿಕೊಳ್ಳೋದಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಡಲಾಗಿದೆ. ಜಯಚಾಮರಾಜೇಶ್ವರದ ಒಡೆಯರ್ ಕಾಣಿಕೆ ರೂಪದಲ್ಲಿ ನೀಡಿದಂತಹ ಒಂದು ಚಿನ್ನದ ಮುಖವಾಡವನ್ನ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರುವಂತದ್ದು. ಆ ಚಿನ್ನದ ಮುಖವಾಡದ ಧಾರಣೆ ಆದ ನಂತರ ಪೂಜೆ ಪುನಸ್ಕಾರ ಕೈಂಕರ್ಯಗಳನ್ನ ಕೈಗೊಳ್ಳಲಾಗಿದೆ. 1952 ಹರಕೆಯ ರೂಪದಲ್ಲಿ ನೀಡಿದ್ರು ಅನ್ನುವಂತಹ ಮಾಹಿತಿ ಕೂಡ ಇರುವಂತದ್ದು. ಶ್ರೀ ಕಂಠದತ್ತ ನರಸಿಂಹ ಹರದ ಜನ್ಮದ ನೆನಪಿನಾರ್ಥವಾಗಿ ನೀಡಿದಂತಹ ಒಂದು ಚಿನ್ನದ ಮುಖವಾಡ. Jaya